ಇಂಡಸ್ಟ್ರಿ ಹಾಳಾಗುತ್ತೆ. ಇಷ್ಟು ಜನ ನಿಮ್ಮನ್ನು ನಂಬ್ಕೊಂಡಿರ್ತಾರಲ್ಲ ಅವ್ರ ಲೈಫಲ್ಲಿ ಏನಾಗುತ್ತೆ. ಇದಾದಮೇಲೆ ರೇಣುಕಾ ಸ್ವಾಮಿ ವೈಫು ಅವ್ರು 5 ತಿಂಗಳು ಗರ್ಭಿಣಿ ಅಂತಾರೆ. ಈಗ ಆಕೆ ಪರಿಸ್ಥಿತಿ ಏನು? ಆಮೇಲೆ ಒಂದು ಚಿಕ್ಕದಾಗಿ ಮುಗಿಯೋವಂಥದ್ದನ್ನು ನಾನು ಇದನ್ನೆಲ್ಲ ಎಲ್ಲಿ ತೊಗೊಳ್ತೀನಿ ಅಂದರೆ, ಅದು ಆಯಿತು ಅವ್ನು ಪೋಸ್ಟ್ ಹಾಕ್ದ, ಅವನ್ನ ಒಂದು ಸ್ವಲ್ಪ ಇದು ಮಾಡಿ ಕರೆದು ಒಂದು ಕೆನ್ನೆ ಹೊಡೆದು ಒಂದೇಟು ಹೊಡೆಯೋದು ತಪ್ಪೆ, ಬಟ್ ಸ್ಟಿಲ್ ಓಕೆ ಇದು ಆಚೆ ಬರಬಾರ್ದು ಅಂತೇಳಿ 1-2 ಏಟು ಹೊಡೆದು ಕಾಲಿಗೆ ಬೀಳಿಸಿ ತಪ್ಪಾಯಿತು ಅಂತ ಹೇಳಿ ಎಲ್ಲ ಡಿಲೀಟ್ ಮಾಡಿಸಿ ಇನ್ನೊಂದ್ಸಲ ಹಿಂಗೆ ಮಾಡಲ್ಲ ಹೋಗು ನೀನು ಅಂತ ಕಳಿಸ್ಬೋದಾಯಿತು. ಜಾಸ್ತಿ ದೊಡ್ಡದಾಗೋಯ್ತು. ಅದಾದಮೇಲೆ ಲೇಟ್ ನೈಟ್ ಪಾರ್ಟೀಸ್ಗಳಾಗ್ತದೆ ನಮ್ಮ ಇಂಡಸ್ಟ್ರಿನಲ್ಲಿ. ಅದೊಂದು ದೊಡ್ಡ ತಪ್ಪು ಕಲ್ಚರ್ ಆಗಿ ಹೋಗಿದೆ. ಅಲ್ಲಿ ಏನಾಗುತ್ತೆ, ಹೀರೋ ಜೊತೇಲಿ ಒಂದು 10 ಜನ ಇರ್ತಾರೆ, ಅವರೆಲ್ಲ ಉಬ್ಬಿಸ್ತಾರೆ. ಅಣ್ಣ ನಿನ್ನನ್ನು ಬಿಟ್ಟರೆ ಯಾರಣ್ಣ, ನೀನೇ ಅಣ್ಣ ಕಿಲಾಡಿ, ನೀನೇ ಅಣ್ಣ ದೇವರು ಅಂದಾಗ ಇದೆಲ್ಲ ಇಲ್ಲಿಗೆ ತೊಗೊಂಡೋಗಿ ನಿಲ್ಲಿಸುತ್ತೆ. ಫೈನಲ್ಲಾಗಿ ನನಗೆ ತಿಳಿದಂಗೆ ಎಲ್ಲರೂ ಸಫರರ್ಸೇ ಇಲ್ಲ, ಯಾರಿಗಂತೂ 1 ಪೈಸಾ ಲಾಭ ಇಲ್ಲ. ನೋಡಿ ಬೇಕಾದ್ರೆ ಇನ್ಸಿಡೆಂಟಲ್ಲಿ ಶುರುವಿಂದ ಅಂತ್ಯ ಆಗೋವರೆಗೂ ಬರೀ ಸಫರರ್ಸೇ, ಒಬ್ರಿಗೂ 1 ನಯಾ ಪೈಸಕ್ಕೆ ಲಾಭ ಇಲ್ಲ. ಎವ್ರಿಬಡಿ ವಿಲ್ ಬಿ ಇನ್ ಡಿಸ್ಟ್ರೆಸ್ ಓನ್ಲಿ. ಇಷ್ಟೆಲ್ಲ ಆಯ್ತಲ್ಲ, ಸ್ಟೇಷನ್ಗೆ ಬೇರೆ ಕಂಪ್ಲೇಂಟ್ ಕೊಡೋರು ಹೋಗೋದು ಬೇಡವಾ? ಎಲ್ಲರನ್ನೂ ಬ್ಲಾಕ್ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡ್ರೆ ಬೇರೆಯವರು ಹೋಗಿ ಇದೊಂದೇ ಕೇಸ ಸ್ಟೇಷನಲ್ಲಿ. ಈಗ ನನಗೆ ನಿನ್ನೆ ನ್ಯೂಸ್ ನೋಡ್ತಿದ್ದಾಗಲೇ ನನಗೆ ಗಾಬರಿ ಆಯಿತು. ಎಷ್ಟು ಡಿಪಾರ್ಟ್ಮೆಂಟು, ಎಷ್ಟು ಪೊಲೀಸ್ ಸ್ಟೇಷನ್ ಚೀಫ್ಸ್ಗಳು, ಸರ್ಕಲ್ ಇನ್ಸ್ಪೆಕ್ಟರ್ಸ್ಗೂ ಒಂದೊಂದು ಇದಕ್ಕೆ ಸೀಮಿತ ಆಗಿದ್ದಾರೆ. ಈಗ ತೆಗಿಲೇಬೇಕು, ಹೈ ಪ್ರೊಫೈಲ್ ಕೇಸು. ನನಗೆ 100% ಲಾಸ್ಟ್ಗೆ ತುಂಬ ಜನ ಸಫರ್ ಮಾಡ್ತಾರೆ ಇದರಿಂದ ಅಂತ ಸರ್. ಈ ಕೊಲೆ ಕ್ರೌರ್ಯದ ಬಗ್ಗೆ ನಿಮ್ಮ ಪರ್ಸೆಪ್ಷನ್ನಲ್ಲಿ ಹೇಳೋದಾದರೆ ಏನು ಹೇಳ್ತೀರಿ? ಅಂದರೆ ಅಷ್ಟು ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು, ಮೇ ಬಿ ಫೋಟೋಸ್ಗಳು ಮೊನ್ನೆ ರಿಲೀಸ್ ಆಗಿರುವಂಥದ್ದು ನೀವು ಕೂಡ ನೋಡಿರ್ತೀರಾ ಅಂತ ಅನಿಸುತ್ತೆ, ನ್ಯೂಸ್ ಚಾನಲ್ಗಳನ್ನ ನೋಡಿದರೆ. ಸೊ ಏನು ಹೇಳ್ತೀರಿ? ನನಗೆ ನಿಜ ಹೇಳಬೇಕು ಅಂದರೆ, ನಾನು ಸ್ವಲ್ಪ ರಿಯಲಿಸ್ಟಿಕ್ ಡ್ರಾಮಾ ಫಿಲ್ಮ್ಸ್ ಮಾಡಿದ್ರೂ ಈ ಕ್ರೌರ್ಯನ ನಾನು ಮ್ಯಾಕ್ಸಿಮಮ್ ಕಮ್ಮಿ ಮಾಡಿರ್ತೀನಿ. ಇಲ್ಲಾಂದರೆ ನನಗೆ ಯು ಸರ್ಟಿಫಿಕೇಟ್ಸ್ ಯಾಕೆ ಕೊಡ್ತಾರೆ? ಕ್ರೌರ್ಯ ಇದ್ರೂ, ಒಂದು ಇನ್ಸಿಡೆಂಟ್ ನಡೆದಿದ್ರು ಕ್ರೌರ್ಯವಾಗಿ ತೋರಿಸ್ದೆ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಆ ಥರದಲ್ಲಿ ಪ್ಲೇ ಮಾಡ್ತೀನಿ ನಾನು. ನನಗೆ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಫೋಟೋಸ್ ಎಲ್ಲ ನಾನು ನೋಡೋಕ್ಕೆ ಹೋಗಿಲ್ಲ. ಅದು 1 or 2 ಕ್ಲಿಪ್ಸ್ ಯಾರು ಬಂದಾಗಲೂ ನಾನು ಕಣ್ಣು ಮುಚ್ಕೊಳ್ಳೋ ಥರ ಆಗಿದ್ದೀನಿ. ಯಾಕಂದರೆ ಅಷ್ಟು ಹಿಂಸೆ ಕೊಟ್ಟು ಸಾಯಿಸೋ ಥರ ಏನಿದೆ ಇಲ್ಲಿ? ಪೋಸ್ಟ್ಗೋಸ್ಕರ ಸಾಯಿಸ್ತಾ ಇದ್ದರೆ ಎಷ್ಟು ಜನನ ಸಾಯಿಸ್ಬೇಕು ಇವತ್ತು? ಎಷ್ಟು ಜನ ಬದುಕಿರ್ತಾರೆ? ಎಷ್ಟು ಜನ ಪೋಸ್ಟ್ ಆಗ್ತಾ ಇರ್ತಾರೆ? ಆಮೇಲೆ ಈಗ ಏನು ನಡೆಯುತ್ತೆ? ಈಗ ಅಷ್ಟು ಜನ ಪೋಸ್ಟ್ಗಳು ಹಾಕಿದಾಗ ಎಲ್ಲರೂ ಸಾಯಿಸ್ಕೊಳ್ತಿರ್ಬೇಕಾತ. ಫಸ್ಟು ನಾವು ಇವತ್ತಿನ ಹೀರೋ ಟೆಕ್ನಿಷಿಯನ್ಸ್ಗಳು ನಮ್ಮ ಬಗ್ಗೆ ಒಂದು 10 ಜನ ಒಳ್ಳೆಯದು ಕಾಮೆಂಟ್ ಮಾಡ್ತಾರೆ, ಕೆಟ್ಟದ್ದು ಕಾಮೆಂಟ್ ಮಾಡ್ತಾರೆ. ಆಮೇಲೆ ನಮ್ಮ ಕೈಲಿ ಒಳ್ಳೇದು ಮಾಡ್ತಿದ್ರೆ ಒಳ್ಳೇದು ಅಂತಾರೆ, ಕೆಟ್ಟದ್ದು ಮಾಡ್ತಿದ್ರೆ ಕೆಟ್ಟದ್ದು. ಇವಾಗ ನೋಡಿ, ನನಗೆ ದರ್ಶನ್ನು ಕೋವಿಡ್ ಟೈಮಲ್ಲಿ 1-2 ಪ್ರಾಣಿಗಳನ್ನ ದತ್ತು ತೊಗೊಂಡ್ರು ಅಂದಿದ್ದಾಗಲೇ ನನಗೆ ಸಂತೋಷ ಆಯಿತು. ಅಯ್ಯೋ ಒಳ್ಳೆ ಕೆಲಸ ಅಲ್ಲಪ್ಪ ಅಂತ. ಕೆಟ್ಟದ್ದು ಮಾಡಿದಾಗ ಅದು ಕೆಟ್ಟದ್ದೇ. ಅದು ನಾವೇ ಹೇಳಬೇಕಾಗ್ತದೆ, ಇಲ್ಲಪ್ಪ ನೀನು ಏನು ಮಾಡಿದ್ರು ಮರ್ಡ್ರು ಆಗುವಂಥ ಕೇಸ್ ಅಲ್ವಲ್ಲಪ್ಪ ಇದು. ನಿನ್ನ ಇನ್ಫ್ಲೂಯೆನ್ಸ್ಗೆ, ನಿನ್ನ ಇದಕ್ಕೆ ಯಾರಾದರೂ ಒಬ್ಬರು DYSPಗೋ ಅಲ್ಲಿರೋ SP ಗೋ ಫೋನ್ ಮಾಡಿದರೆ ಅವರೇ ಆ್ಯಕ್ಷನ್ ತೊಗೊಂಡಿರೋರು. ಸರ್ ಇದನ್ನು ಹೊರಗಡೆ ಬರೆದಿರೋ ಥರ ನೋಡ್ಕೊಳ್ಳಿ, ಬಟ್ ಆ್ಯಕ್ಷನ್ ತೊಗೊಳ್ಳಿ ಸರ್ ಅಂದಿದ್ರೆ ಎಷ್ಟು ಆರಾಮಾಗಿ ಮುಗಿಯುವಂಥ ಕೇಸ್ ನಾವು ಮೈ ಮೇಲೆ ಹೇಳ್ಕೊಂಡು. ಅದೇ ಹೇಳಿದ್ನಲ್ಲ, ಆಣಿನ ಹ್ಯಾಮರಲ್ಲಿ ಹೊಡಿದೆ, ಸುತ್ತಿಲಿ ಹೊಡಿದೆ, ಬುಲ್ಡೋಸರ್ನ ಬಿಟ್ಕೊಂಡು ಮನೆಯೇ ಬೀಳಿಸ್ಕೊಂಬಿಟ್ರಲ್ಲ. ಈಗ ಯಾರಿಗೆ ನೆಮ್ಮದಿ ಇದರಿಂದ? 100% ಇದು ಫಸ್ಟ್ ಆಫ್ ಆಲ್ ಎಲ್ಲ ಅಭಿಮಾನಿಗಳಿಗೆ ಹೇಳೋದು ಇಷ್ಟೇ, ನೀವು ಪೂಜೆ ಮಾಡಿ ಹೀರೋಗಳನ್ನ, ಎಷ್ಟು ಬೇಕೋ ಅಷ್ಟು ಕೊಂಡಾಡಿ ಎಲ್ಲ ಮಾಡಿ. ಅನ್ನೆಸರಿಯಾಗಿ ಅಸಹ್ಯವಾಗಿ ಯಾವುದೂ ಪೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಮಗೆ ಈ ನೆಲಕ್ಕೆ, ಜಲಕ್ಕೆ ಮತ್ತು ಭಾಷೆಗೆ ಒಬ್ಬರು ಧೀಮಂತ ನಾಯಕರಿದ್ದರು, ರಾಜ್ಕುಮಾರ್ ಅಂತವರು. ಅವರನ್ನು ನೋಡಿ ಅವ್ರು ಯಾವ ರೀತಿ ಇದ್ದರು ಅದನ್ನು ಜಸ್ಟ್ ನಾವು ಒಂದು 10% ಫಾಲೋ ಮಾಡಿದ್ರೆ ಅಷ್ಟೇ ಸಾಕು ಅನಿಸುತ್ತೆ.